ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಾಳೆನೂ ಕೂಡ ಈಗ 15 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅಲ್ಲಿ 15 ಜಿಲ್ಲೆಗಳಲ್ಲಿರುವಂತಹ ಒಂದು 30% ಫಲಾನುಭವಿಗಳಿಗಾದರೂ ಜಮಾ ಆಗ್ತಾ ಇದೆ. ಸೊ ಇಂದು ಅಥವಾ ನಿನ್ನೆ ಯಾರಿಗೆ ಹಣ ಜಮಾ ಆಗಿಲ್ಲ ನೋಡಿ, ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಇದೇ ರೀತಿಯಾಗಿ ಒಂದು ವಾರದವರೆಗೂ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ 1,22,00,000 ಫಲಾನುಭವಿಗಳಿಗೆ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಒಂದು ಹಂತವಾಗಿ ಯಾವ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಈ ಒಂದು 15 ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಇದೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಬಹಳಷ್ಟು ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹೆಚ್ಚಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ನೋಡಿ. ಕಲಬುರಗಿ ಜಿಲ್ಲೆದವರಿಗಾಗಿರಲಿ, ವಿಜಯಪುರ ಜಿಲ್ಲೆದವರಿಗಾಗಿರಲಿ 11ನೇ ಕಂತಿನಲ್ಲಿ ಕೂಡ ವಿಜಯಪುರದ ಜಿಲ್ಲೆದವರಿಗೆ ಹೆಚ್ಚಾಗಿ ಜಮಾ ಆಗಿತ್ತಂತೆ. ನೆಕ್ಸ್ಟ್ ಬೀದರ್ ಜಿಲ್ಲೆದವರಿಗಾಗಿರಲಿ, ಅದೇ ರೀತಿಯಾಗಿ ದಾವಣಗೆರೆ, ತುಮಕೂರು ಜಿಲ್ಲೆದವರಿಗೂ ಕೂಡ ಹೆಚ್ಚಾಗಿ ಜಮಾ ಆಗಿದೆ. ಸೊ ಬಹಳಷ್ಟು ಜನ ಅಲ್ಲಿಂದನೂ ಕೂಡ ಕಮೆಂಟ್ಗಳನ್ನ ಮಾಡಿದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಹತ್ರ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಮುಖ್ಯವಾಗಿ ಯಾರಿಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗಿದೆ ನೋಡಿ, 13ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರ್ತಾರೆ, ನಮಗಂತೂ ಗೊತ್ತಿದೆ. ಆದರೆ 12ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಮುಖ್ಯವಾಗಿ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಒಂದು ಇಲ್ಲಿ ವಿಡಿಯೋನ ನೋಡ್ತಿರೋರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬಹಳಷ್ಟು ಫಲಾನುಭವಿಗಳು ಹಣ ಜಮಾ ಆಗ್ತಾ ಇಲ್ಲ ಅಂತ ಕುಳಿತಿರ್ತಾರೆ. ಸೊ ಈಗ ಜಮಾ ಆಗ್ತಾ ಇದೆ ಅಲ್ವಾ, ಅದ್ರ ಬಗ್ಗೆ ನಾವು ಅಪ್ಡೇಟನ್ನು ಅವ್ರಿಗೂ ಕೂಡ ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಮುಖ್ಯವಾಗಿ ಕಮೆಂಟ್ ಮಾಡಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಯಾರಿಗೆ ಹಣ ಜಮಾ ಆಗಿದೆ, ನಿಮ್ಮ ಜಿಲ್ಲೆ, ತಾಲೂಕು ಅಂತ ಹೇಳಿ, ನೆಕ್ಸ್ಟ್ 2,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ದಯಮಾಡಿ. ಸೊ ಯಾರಿಗೆ ಹಣ ಜಮಾ ಆಗಿದೆ ಕಮೆಂಟ್ ಮಾಡೋದ್ರಿಂದ ಸೊ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ವೀಕ್ಷಕರೇ. ಈಗ 15 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಹೆಚ್ಚಾಗಿ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಿರುವಂಥದ್ದೇ. ಈಗ ನೋಡಿ, ನಿಮಗೆ ಒಂದು ನವರಾತ್ರಿ ಹಬ್ಬಕ್ಕೇ 2 ಕಂತುಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದೊಂದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಲ್ವಾ. 4,000ನೇ ಬಿಡುಗಡೆ ಮಾಡ್ತಾರೆ, ಆದರೆ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅಂತ ಹೇಳಿಲ್ಲ. ಇಲ್ಲಿ ನೋಡಿ, 2,000 ರೂಪಾಯಿ ಈ ರೀತಿ ಜಮಾ ಆಗುತ್ತೆ. ಆದರೆ ಒಂದೇ ವಾರದಲ್ಲಿ ಜಮಾ ಆಗುತ್ತೆ, ಡಿವೈಡ್ ಆಗಿ ಜಮಾ ಆಗುತ್ತೆ. ಇವತ್ತು 2,000 ರೂಪಾಯಿ ಜಮಾ ಆಗಿದ್ರೆ ಇನ್ನೆರಡು ದಿವಸ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಆಗುತ್ತೆ. ಈ ರೀತಿ ಹಂತವಾಗಿ ಜಮಾ ಆಗುತ್ತೆ ಹೊರತು ಒಟ್ಟಿಗೆ ಜಮಾ ಆಗೋದಿಲ್ಲ. ಓಕೆನಾ? ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ. ಮೊದಲನೇದಾಗಿ ಬಹಳಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗಿದ್ದಾರೆ. 4,000 ಒಟ್ಟಿಗೆ ಜಮಾ ಆಗುತ್ತೆ ಅಲ್ವಾ, ಈಗ ಜಮಾ ಆಗ್ತಾ ಇಲ್ಲ ಅಂತ. ಈಗ ನವರಾತ್ರಿ ಹಬ್ಬಕ್ಕೆ ನಿಮಗೋಸ್ಕರ ಗೃಹಲಕ್ಷ್ಮಿಯರು ಖುಷಿಯಾಗಿರಲಿ ಅಂತ ಹೇಳಿ 4,000 ಒಂದು ವಾರದಲ್ಲಿ 2 ಕಂತುಗಳಾಗಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ 12 ಮತ್ತು 13ನೇ ಕಂತಿನ ಟೋಟಲ್ ಆಗಿ ಕ್ಲಿಯರ್ ಆದರೆ ಇನ್ನು ಸೆಪ್ಟೆಂಬರ್ ತಿಂಗಳದು ಈ ಒಂದು ನೆಕ್ಸ್ಟ್ ಈ ಒಂದು ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸದ್ಯಕ್ಕೆ ನಾವು 2 ಕಂತುಗಳಾದರೂ ಜಮಾ ಆಗುವ ಹಾಗೆ ಮಾಡೋಣ. ಓಕೆನಾ? ಸೊ ಇದು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ದೆ ಆದರೆ ಅಷ್ಟೇ ನಮಗೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿಯಾಗಿ ಜನರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ದಯವಿಟ್ಟು ಯಾರಿಗೆ ಹಣ ಜಮಾ ಆಗಿದೆ ಅವರೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನೋಡಿ, ಈ ಒಂದು 15 ಜಿಲ್ಲೆಗಳನ್ನು ನಾನು ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡ್ತೀನಿ. ಒಂದು 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಈಗಾಗಲೇ ನಿನ್ನೆ ಮೊನ್ನೆ ಇವತ್ತು ಯಾರಿಗೆ ಜಮಾ ಆಗಿಲ್ಲ ನೋಡಿ, ಸೊ ಅವರಿಗೆ ಇವತ್ತು ನಾಳೆ ಜಮಾ ಆಗುವಂತಹ ಚಾನ್ಸಸ್ ಇದೆ. ಈಗ ನೋಡಿ, ಇಲ್ಲಿ ನೋಡಿ, ಯಾದಗಿರಿ, ಉಡುಪಿ, ತುಮಕೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಬಳ್ಳಾರಿ, ಕಲಬುರಗಿ, ಗದಗ, ಹಾಸನ, ಬೀದರು, ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಬೆಳಗಾವಿ ಜಿಲ್ಲೆದವ್ರಿಗೂ ಕೂಡ ಈಗಾಗಲೇ ಜಮಾ ಆಗ್ತಾ ಇದೆ. ಆದರೆ ಒಟ್ಟಿಗೆ ಎಲ್ಲರಿಗೆ ಟೋಟಲ್ ಈಗ 1,22,00,000 ಫಲಾನುಭವಿಗಳಿದ್ದಾರೆ ಅಂತ ಅನ್ಕೊಳ್ಳಿ. ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಅಥವಾ 3 ದಿನಗಳಲ್ಲಿ ಆದರೂ ಎಲ್ಲರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ವಾರದಿಂದ 15 ದಿನ ಆದರೂ ಬೇಕಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸುಮಾರು 1 ತಿಂಗಳ ಹಿಂದೆ ನೋಡ್ಬೋದು ನೀವು. ಈಗಾಗಲೇ ಗೋರ್ಮೆಂಟ್ ಸ್ಕೀಮ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ, ಈಗ ನೋಡಿ, ಗೋರ್ಮೆಂಟ್ ಅಂಡರಲ್ಲಿ ನೌಕರಿ ಮಾಡ್ತಾ ಇರುವಂಥವ್ರಿಗೇ ಈ ತಿಂಗಳು ದುಡಿದ್ರೆ ನೆಕ್ಸ್ಟ್ ತಿಂಗಳು ನಾವು ಪೇಮೆಂಟ್ ಮಾಡ್ತಾ ಇರ್ತೀವಿ ಕೊನೆಯದ ಒಂದು ಹಂತದಲ್ಲಿ. ಈಗ ಸದ್ಯದಲ್ಲಿ ನಾವು ಇದೇ ತಿಂಗಳು ಈಗ ನೋಡಿ, ಒಂದು 1,22,00,000 ಫಲಾನುಭವಿಗಳಿಗೆ ಹಾಕಬೇಕಂದ್ರೆ ಸುಮಾರು ಟೈಮ್ ಬೇಕೇ ಬೇಕು. ಇನ್ನೂ ಒಂದು ವಾರ ಆಗಿರೋದಿಲ್ಲ ಅಮೌಂಟ್ ಹಾಕ್ತಾ. ನೆಕ್ಸ್ಟ್ ಮತ್ತೊಂದು ಕಂತಿನ ಬಗ್ಗೆ ಕೇಳ್ತಾ ಇರ್ತಾರೆ, ಅವಾಗ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸದ್ಯಕ್ಕೆ ನಾವು ಎಲ್ಲರಿಗೆ ಹಣ ಜಮಾ ಮಾಡಬೇಕಂದ್ರೆ
10ರಿಂದ 15 ದಿನ ಆದರೂ ಬೇಕೇ ಬೇಕು. ಈಗ ನೋಡಿ, ಒಂದು ರೈತನಿಗೆ ಒಂದು ಸಬ್ಸಿಡಿ ಮುಖಾಂತರ ಸಾಲ ಬೇಕಂದ್ರೆ ಅಂದರೆ ಅವರು ವಾಪಸ್ಸಾಗಿ ಕಟ್ತಾ ಇರ್ತಾನೆ ಸರ್ಕಾರಕ್ಕೆ, ಅಂಥದ್ರಲ್ಲಿ ವಾಪಸ್ ಕಟ್ಟಿದ್ರೂ ಸಹಿತ ಅವರಿಗೆ ಸರಿಯಾಗಿ ಸಾಲ ಕೊಡೋದಿಲ್ಲ ಅಂದರೂ ಸಹಿತ ಓಡಾಡಲಿಕ್ಕೆ ಒಂದು ತಿಂಗಳಾದರೂ ಟೈಮ್ ತೊಗೊಳತ್ತೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕಾಗತ್ತೆ, ಎಲ್ಲ ಪ್ರೊಸೆಸಿಂಗ್ ಇರ್ತವೆ, ಅದು ಸೈಕಲ್ ಥರ ಒಂದು ಪ್ರೊಸೆಸಿಂಗ್ ಮುಗಿಬೇಕಾಗತ್ತೆ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರಬೇಕು, ಅಲ್ಲಿಂದ ಡಿ.ಬಿ.ಟಿ ಒಂದು ಟ್ರೆಜರಿಗೆ ಪುಷ್ ಆಗಬೇಕು, ಅಲ್ಲಿಂದ ಮತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋತವೆ. ಮತ್ತು ಇಲ್ಲಿ ಬ್ಯಾಂಕುಗಳು ತಮ್ಮ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟೊಂದು ಅಕೌಂಟ್ಗಳಿದ್ದಾವೆ ಅದನ್ನು ಕ್ಲಿಯರಿಟಿ ಮಾಡಿಕೊಂಡು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತವೆ. ಸೊ ಇದಕ್ಕೋಸ್ಕರ ಟೈಮು ಬೇಕಾಗತ್ತೆ. ಇದಕ್ಕೋಸ್ಕರ ಈಗ 1,22,00,000 ಫಲಾನುಭವಿಗಳಿಗೂ ಎಲ್ಲರಿಗೂ ಕೂಡ ಅಮೌಂಟ್ ಹೋಗಬೇಕಲ್ಲ. ಮೊದಲಿಗೆ 1,28,00,000 ಫಲಾನುಭವಿಗಳಿದ್ರು. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸಾಕಷ್ಟು ರೂಲ್ಸ್ಗಳನ್ನ ತಂದರು. ಒಂದು 4 ಚಕ್ರ ವಾಹನಗಳು ಯಾರು ಹೊಂದಿರ್ತಾರೆ, ವೈಟ್ ಬೋರ್ಡ್ ಕಾರಣ ಅವ್ರನ್ನ ತೆಗೆದ್ರು, IT ರಿಟರ್ನ್ಸ್ ಮಾಡೋರನ್ನ ತೆಗೆದು ಹಾಕಿದ್ರು. ನೆಕ್ಸ್ಟ್ ಮೊದಲನೇದಾಗಿ ಕುಟುಂಬ ವಾರ್ಷಿಕದ ಆದಾಯ 1,20,20,000ಕ್ಕಿಂತ ಒಳಗಡೆ ಇರುವಂಥವ್ರನ್ನ ತೆಗೆದು ಹಾಕಿದ್ರು. ನಗರ ಪ್ರದೇಶದಲ್ಲಿ ಸಿಟಿ ಸೈಡ್ 1,000 ಚದರ ಮೀಟರ್ ಅಡಿಯಲ್ಲಿರುವಂತಹ ಮನೆಗಳು ಯಾರು ಇದೆ ನೋಡಿ ಅವರೆಲ್ಲರನ್ನೂ ಕೂಡ ತೆಗೆದು ಹಾಕಿದ್ದಾರೆ. ಹಳ್ಳಿ ಏರಿ 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ವನ ಭೂಮಿ ಆಗಿರಲಿ ಅಥವಾ ನೀರಾವರಿ ಭೂಮಿ ಆಗಿರಲಿ, ಸೊ ಆ ಒಂದು ಭೂಮಿಗಳನ್ನು ಯಾರು ಹೊಂದಿರ್ತಾರೆ ಅವರೆಲ್ಲರನ್ನು ಕೂಡ ತೆಗೆದಾಕಿದ್ದಾರೆ. ಗೌರ್ಮೆಂಟ್ ಜಾಬ್ ಹೊಂದಿರುವಂಥವ್ರನ್ನ ತೆಗೆದಾಕಿದ್ದಾರೆ. ಸೊ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಒಂದು BPL ಹಾಗೂ APL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ತೆಗೆದಾಕಿಬಿಟ್ಟು ಟೋಟಲಿ 6 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿದ್ದಾರೆ. ಸೊ ಇನ್ನೂ ಕೂಡ ತೆಗೆದಾಕುವಂತಹ ಕೆಲಸ ನಡೆಯುತ್ತೆ. ಈಗ ನೆಕ್ಸ್ಟ್ 13ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಅವಾಗ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಎಷ್ಟು ಜನರಿಗೆ ಹೋಗ್ಬೇಕು ಅನ್ನುವಂಥದ್ದನ್ನು. ಸೊ ಅವಾಗ ಮತ್ತೊಂದು ಅಪ್ಡೇಟ್ ಸಿಗುತ್ತೆ. ಅವಾಗ ನಾನು ಎಷ್ಟು ಜನರು ಉಳಿದಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 1,22,00,000 ಫಲಾನುಭವಿಗಳಿಗೆ ಹಣ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಟೈಮ್ ಬೇಕೇ ಬೇಕು. ಒಂದು ಕಂತು 15 ದಿನ ಆದರೂ ಬೇಕಾಗತ್ತೆ. ನೆಕ್ಸ್ಟ್ 13ನೇ ಕಂತಿನ 15 ದಿನ ಆದಮೇಲೆ ಬಿಡುಗಡೆ ಆಗೋದಿಲ್ಲ. ಈ ಒಂದು 2 ದಿನಗಳಲ್ಲೇ ಬಿಡುಗಡೆ ಆಗುತ್ತೆ. ಆದರೆ 2 ಕಂತುಗಳು ಜಾರಿನೇ ಇರ್ತವೆ, 2 ಕಂತುಗಳು ಜಮಾ ಆಗ್ತಾನೆ ಇರ್ತವೆ. ಓಕೆನಾ. ಸೊ ಒಂದು ವಾರದವರೆಗೂ ಕೂಡ ನಿಮಗೆ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಸೊ ನೀವು ಇಂದು ಬಿಡುಗಡೆ ಆದರೆ ಹಿಂದೆ ಜಮಾ ಆಗಬೇಕು ಅಂತ ಕೂತ್ರೆ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪ್ಡೇಟ್ ಕೊಟ್ಟಿರುವಂಥದ್ದು ಸ್ವಲ್ಪ ವೇಟ್ ಮಾಡಲೇಬೇಕಾಗತ್ತೆ. ಇದು ಸರ್ಕಾರದ ಸ್ಕೀಮ್ ಆಗಿರುವಂತಹ ಕಾರಣಕ್ಕಾಗಿ ಸರ್ಕಾರದ ಕೆಲಸ ಯಾವ ರೀತಿಯಾಗಿ ನಡೆಯುತ್ತೆ ನಿಮ್ಗೆ ಗೊತ್ತೇನೆ ಇದೆ ಅಲ್ವಾ. ಸೊ ಇಂದು ನಿಂತ್ಕೊಂಡು ಒಂದು ವರ್ಷ ರೋಡ್ ನಿಮ್ಮ ಮನೆ ಮುಂದೆ ರೋಡ್ ಆಗ್ಬೇಕಂದ್ರೆ ನಿಮ್ಗೆ ಗೊತ್ತಿರಬಹುದು ವಿಷಯ, ನಾನು ಹೇಳಲಿಕ್ಕೆ ಅವಶ್ಯಕತೆನೇ ಇಲ್ಲ. 1 ವರ್ಷ 2 ವರ್ಷ ಟೈಮ್ ತಗೊಳುತ್ತೆ. ಒಂದು ಹೈವೇ ಮಾಡಬೇಕಂದ್ರೆ ಅಥವಾ ಸಾಧಾರಣ ರೋಡ್ ಮಾಡಬೇಕಂದ್ರೂ ಸಹಿತ ಅದಕ್ಕೆ ಟೈಮ್ ತಗೊಳುತ್ತೆ. ಅಲ್ಲಿಂದ ಫಂಡ್ ರಿಲೀಸ್ ಆಗಬೇಕಂದ್ರೆ ಹಣಕಾಸು ಇಲಾಖೆಯಿಂದ ಇದಕ್ಕೋಸ್ಕರನೇ ಫಂಡ್ ರಿಲೀಸ್ ಆಗಬೇಕು. ಅಲ್ಲಿ ಎಷ್ಟೆಷ್ಟು ರಾಜಕಾರಣಿ ಹತ್ರ ಹೋಗಿ ಬಂದಿರುತ್ತೆ ಅಮೌಂಟ್ ಗೊತ್ತಿರೋದಿಲ್ಲ. ಸೊ ಅಷ್ಟೊಂದು ಒಂದು ಹಣ ಬಿಡುಗಡೆ ಆಗಬೇಕಂದ್ರೆ ಎಷ್ಟೋ ಟೈಮ್ ತೊಗೊಳುತ್ತೆ. ಅದನ್ನೆಲ್ಲ ಕೆಲಸ ಪೂರೈಸಬೇಕಂದ್ರೆ 1 ರಿಂದ ಸುಮಾರು 2 ವರ್ಷ ಆದರೂ ಟೈಮ್ ತೊಗೊಳುತ್ತೆ. ಅಂಥದ್ರಲ್ಲಿ ಈ ಒಂದು ಪ್ರತಿ ತಿಂಗಳು ಕೂಡ ನಾವು ಎಕ್ಸಸೈಸ್ ಮಾಡ್ತಾ ಇರ್ತೀವಿ, ಪ್ರತಿ ತಿಂಗಳು ಕೂಡ ಇಲ್ಲಿ ಹಣ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಗೆ ಟೈಮ್ ಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಒಂದು ತಾಂತ್ರಿಕ ದೋಷ ಆಗಿರಲಿ, ಸೊ ಇಂತಹ ಒಂದು ದೋಷಗಳು ಉಂಟಾಗಿ ನಮಗೆ ಹಣ ಹಾಕಲಿಕ್ಕೆ ಮತ್ತಷ್ಟು ಪ್ರಾಬ್ಲಮ್ ಉಂಟಾಗುತ್ತೆ. ಅದಕ್ಕೋಸ್ಕರ ಜನರು ಒಂದು ಸಹಕರಿಸಬೇಕಾಗತ್ತೆ. ಅವಾಗ ನಾವು ಗೃಹಲಕ್ಷ್ಮಿಯರಿಗೆ ಹಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕಂತೂ ನಾವು 2 ಕಂತುಗಳನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಗೃಹಲಕ್ಷ್ಮಿಯರಿಗೆ ಖುಷಿಯಾಗಿರ್ಲಿಪ್ಪ ಈ ಒಂದು ನವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ಈ ಒಂದು ಹಣವನ್ನು ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸವನ್ನು ಈಗ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಅಪ್ಡೇಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ 2-3 ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅವರ ಒಂದು ಲೈವ್ ಪ್ರೂಫ್ ಆಗಿ ಕ್ಲಿಪ್ ಸಮೇತನೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಈಗ ವೀಕ್ಷಕರ ಸದ್ಯಕ್ಕೆ ಎಷ್ಟು ಅಪ್ಡೇಟ್ ಇತ್ತು, ನಿಮಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.